G7 ಶೃಂಗಸಭೆಗೆ ಮೋದಿಯವ್ರಿಗೂ ಆಹ್ವಾನ ಬಂದಿದೆ. ಅಲ್ಲಿ ಕೆನಡಾ ಮುಖ್ಯ ಪ್ರಧಾನಿನೇ ಫೋನ್ ಮಾಡಿ ಕರೆದಿದ್ರಂತೆ. ಮೋದಿಯವರು ಓಕೆ ಥ್ಯಾಂಕ್ ಯು ಅಂದಿದ್ದಾರೆ. ಮೋಸ್ಟ್ಲಿ ಹೋಗಲ್ಲ. ಬಾಂಗ್ಲಾದೇಶದಲ್ಲಿ ಮುಂದಿನ ವರ್ಷ ಚುನಾವಣೆ ಮಾಡ್ತಾರಂತೆ ಏಪ್ರಿಲಲ್ಲಿ. ಅಲ್ಲಿ ಹಂಗಾಮಿ ಅಧ್ಯಕ್ಷ ತರಲೆ ಮೊಹಮ್ಮದ್ ಯೂನುಸ್ ಪ್ರಕಟ ಮಾಡಿದ್ದಾರೆ. ಫಸ್ಟ್ ರೇಟ್ ತರಲೆ. ಪಾಕ್ ಜೊತೆಗಿನ ಸಂಘರ್ಷದಿಂದ ಭಾರತದ ಆರ್ಥಿಕತೆಗೆ ಯಾವ ಪೆಟ್ಟು ಬಿದ್ದಿಲ್ಲ ಅಂತ RBI ಹೇಳಿದೆ. ಇವತ್ತು ರೆಪೋ ದರನ 50 ಬೇಸಿಸ್ ಪಾಯಿಂಟ್ ಅಷ್ಟು ಇಳಿಸಿದೆ. ವಾಹನ ಸಾಲ ಎಲ್ಲ ಆಗುತ್ತೆ, ಬಟ್ ಬಡ್ಡಿ ರೇಟ್ ಇಳಿಯುತ್ತೆ. ನೋಡಿ, ಯಾರ್ಯಾರು ಬಡ್ಡಿ ಡೆಪಾಸಿಟ್ ಇಟ್ಟಿದ್ದೀರಿ ಅವ್ರು ನಿಮಗೆ ಬಡ್ಡಿ ರೇಟ್ ಇಳಿಯುತ್ತೆ. ಉತ್ತರ ಪ್ರದೇಶದಲ್ಲಿ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದೆ. ನಾಯಿಗಳಿಗೆ ಹೆದರಿ ಯುವತಿಯೊಬ್ಬರು 180 ಮೀಟರ್ ಓಲಾ ಬುಕ್ ಮಾಡಿದ್ದಾಳೆ ದೂರ ಹೋಗಲು. ಅದ್ರಲ್ಲಿ ಹೌದಾ, 190 ರೂಪಾಯಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಯೋಗಿ ಆದಿತ್ಯನಾಥ್. ರಾಜೀನಾಮೆ ಕೊಟ್ಟು ಹೋಗಬೇಕು ಮನೆಗೆ ಅಂತ ನಾಳಿದ್ರಲ್ಲಿ ಯಾರೊಬ್ಬರು ಹೇಳ್ಬೋದು. ಜಪಾನ್ನ ಖಾಸಗಿ ಬಾಹ್ಯಾಕಾಶ ಕಂಪನಿ ಐಸ್ಪೇಸ್ ಚಂದನ ಶೀತ ಸಮುದ್ರದಲ್ಲಿ ಇಳಿಯುವ ಪ್ರಯತ್ನದಲ್ಲಿ 2ನೇ ಬಾರಿ ಕೂಡ ಆಗಿಲ್ಲ, ಪತನಗೊಂಡಿದೆ. ಮಾಜಿ ಸಂಸದ ರೇವಣ್ಣ ಅತ್ಯಾಚಾರ ಪ್ರಕರಣ ಸಂಬಂಧ ಜಾಮೀನು ಕುರಿಯುವ ಹೈಕೋರ್ಟ್ ಮತ್ತೆ ಅರ್ಜಿ ಹಾಕಿದ್ದಾರೆ. ಕೋರ್ಟ್ ಏನು ಮಾಡುತ್ತೋ ಏನು ಗೊತ್ತಿಲ್ಲ. ಕೊರೋನಾ ಸೋಂಕಿತರ ಸಂಖ್ಯೆ 5300 ಚಿಲ್ಲರೆ ಆಗಿದೆ. ಹೊಸ ಸಂಖ್ಯೆ ಒಂದು 445 ಎಲ್ಲ ಬಂದಿದೆ. ಹೋಗ್ತಾ ಇರುತ್ತೆ, ಆಮೇಲೆ ಇಳಿತಾ ಇರುತ್ತೆ. ಮಂಗಳೂರು ಕೋಮು ಹತ್ಯೆ ಹಿನ್ನೆಲೆಯಲ್ಲಿ KPCC ನಿಯೋಗ ಹೋಗಿತ್ತು. 2 ದಿನ ಭೇಟಿ ಕೊಟ್ಟು ಬಂದಿದೆ. ಈಗ ವರದಿ ಎಲ್ಲ ಕೊಡ್ತಾರಂತೆ. ಏನು ಮಾಡೋಣ ವರದಿ ಇಟ್ಕೊಂಡು. ಕೊಪ್ಪಳ ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನ ಜಾತ್ರೆ ಹಿನ್ನೆಲೆಯಲ್ಲಿ ಒಂದೇ ತಿಂಗಳಲ್ಲಿ 1 ಕೋಟಿಗೂ ಅಧಿಕ ಆದಾಯ ಬಂದಿದೆಯಂತೆ. ಸಿಕ್ಕಾಪಟ್ಟೆ ಚಿನ್ನ ಬೆಳ್ಳಿ ಎಲ್ಲ ಬಂದಿದೆಯಂತೆ. ಹಾಸನದ ಹೇಮಾವತಿ ನದಿಯಲ್ಲಿ ಕಾಡಾನೆಗಳ ಹಿಂಡು ಜಲಕ್ರೀಡೆ ಆಡಿದೆ. ನಂತರ ಹೇಮಾವತಿ ನದಿ ದಾಟಿ ಕಟೇಪುರ ಅರಣ್ಯ ಪ್ರದೇಶಕ್ಕೆ ಬಾಡ್ಗ ಹೋಗಿವೆ. ಓಹೋ, ಹಂಗೆ ಬೇರೆ ಮಾಡಿದ್ಯಾ? ದಾಟ್ತಿದ್ವಾ ಮೊದಲು? ಇಲ್ಲಪ್ಪ, ಇತ್ತೀಚೆಗೆ ಏನಾಗಿದೆಯೋ ಏನೋ ಆ ಕಡೆ ಭಾಗದಲ್ಲೆಲ್ಲ.